Hello, good morning dear students. Welcome back to my YouTube channel dear students. In this video, the fourth problem which I am going to discuss. HFಗೆ ಸಂಬಂಧಪಟ್ಟಿರತಕ್ಕಂತೆ 1, 2, 3 ಪ್ರಾಬ್ಲಮ್ಸನ್ನು ನಾನು ಕಳೆದ 3 ವಿಡಿಯೋದಲ್ಲಿ ಹೇಳಿದ್ದೀನಿ. 4ನೇ ಪ್ರಾಬ್ಲಮ್ ನೋಡಿ, ಕ್ವಶನ್ ಪೇಪರಲ್ಲಿ ಕೇಳಿರ್ತಕ್ಕಂಥ ಪ್ರಾಬ್ಲಮನ್ನೇ ತೊಗೊಂಡಿದ್ದೀನಿ. ಭಾಳ ಸಿಂಪಲ್ ಆಗಿದೆ, ನೀವು ಇಷ್ಟು ನೋಡಿಕೊಂಡ್ರೆ ಇದರಲ್ಲೇ ಕೇಳೋವಂಥದ್ರಿ. ಓಕೆ ನೋಡಿ, ಇದು ಮಾರ್ಚ್ ಏಪ್ರಿಲ್ 2021ನಲ್ಲಿ ನಿಮಗೆ ಎಷ್ಟು 10 ಮಾರ್ಕ್ಸಿಗೆ ಕೇಳಿದ್ರು. ದಿಸ್ ಇಸ್ ದ ಪ್ರಾಬ್ಲಮ್ ವಿಚ್ ಹ್ಯಾಸ್ ಬಿನ್ ಆಸ್ಕ್ಡ್. ಇವತ್ತಿನ ವಿಡಿಯೋದಲ್ಲಿ ಈ ಪ್ರಾಬ್ಲಮನ್ನು ಸೊಲ್ಯೂಷನ್ ನೋಡ್ತಾ ಹೋಗೋಣ ಅಂತ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ನೋಡಿ, ಹೇಳಿದರೆ ಮಾರ್ಚ್ ಏಪ್ರಿಲ್ 2021ನಲ್ಲಿ ಕೇಳಿರುವಂಥದ್ದು. ಪ್ರಾಬ್ಲಮ್ ಈಸ್ ಲೈಕ್ ದಿಸ್: ದ ಫಾಲೋಯಿಂಗ್ ಡೀಟೇಲ್ಸ್ ಹ್ಯಾವ್ ಬೀನ್ ಸಪ್ಲೈಡ್ ಬೈ ಕರ್ತಾ ಆಫ್ ಎನ್ HUF. ಕಂಪ್ಯೂಟ್ ದ ಟೋಟಲ್ ಇನ್ಕಮ್ ಆಫ್ HUF ಫಾರ್ ದ ಅಸೆಸ್ಮೆಂಟ್ ಇಯರ್ 2021 ಇದೆ. ನಾನೀಗ 21-22ಗೆ ಹೇಳ್ತೀನಿ. ಓಕೆ, ಸೊ ಫಸ್ಟ್ ಪ್ರಾಬ್ಲಮ್ ಅನಲೈಸ್ ಮಾಡ್ತಾ ಹೋಗೋಣ. ಭಾಳ ಸಿಂಪಲ್ ಆಗಿದೆ, ನಿಮಗೆ ಖುಷಿ ಆಗಿಬಿಡುತ್ತೆ ನೋಡಿ. ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಅಂತ ಹೇಳಿದೆ. ಪ್ರಾಫಿಟ್ ಫ್ರಮ್ ಬಿಸ್ನೆಸ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಒಳಗೆ ಹೋಗುತ್ತೆ ತಾನೆ, ಬಿ ಅಂತ ಹಾಕಿರ್ತೀನಿ. ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಅಂದರೆ ಇನ್ಕಮ್ ಫ್ರಮ್ ಬಿಸ್ನೆಸ್, ಎರಡು ಒಂದೇ, ಅಲ್ಲಿಗೆ ಹೋಗೋಂಥದ್ದು ಅದು. ಓಕೆ, ನೆಕ್ಸ್ಟ್ ಏನು ಹೇಳಿದ್ದಾರೆ? ಸ್ಯಾಲ್ರಿ ರಿಸೀವ್ಡ್ ಬೈ ಎ ಮೆಂಬರ್ ಆಫ್ ಎ ಕರ್ತಾ. ನಾನು ಮೊದಲು ಹೇಳಿದ್ದೀನಿ, ಮೆಂಬರ್ ಅಂತ ಬಂದರೆ ಕನ್ಸಿಡರ್ ಮಾಡಬೇಡಿ ಅಲ್ವಾ. ನಾಟ್ ಅಪ್ಲಿಕೇಬಲ್, ಎನ್ ಅಂತ ಹಾಕ್ತೀನಿ. ಎನ್ ಫಾರ್ ನಾಟ್ ಅಪ್ಲಿಕೇಬಲ್ ಬರಲ್ಲ ಅದು. ಮೆಂಬರ್ ಆಗಲಿ ಕಾಪರ್ ಸೆನರ್ ಅಂತ ಬಂದರೆ ನಾವು ಅದನ್ನು ಕನ್ಸಿಡರ್ ಮಾಡಲ್ಲ, ಮೆಂಬರು ಮತ್ತು ಕಾಪರ್ ಸೆನರ್ ಬಂದರೆ ಅಲ್ವಾ. ಸೊ ಅದು ಬೇಡ. ಓಕೆ, ನೆಕ್ಸ್ಟು ಸ್ವಲ್ಪ ಕೆಳಗೆ ಲಿಸನ್ ಅಲ್ವಾ. ಓಕೆ ಫೈನ್, ಅದರ ನೀಟಿಗೆ ಹಾಕ್ಲಿಕ್ಕೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ನೋಡಿ, ಡೈರೆಕ್ಟರ್ಸ್ ಫೀಸ್ ರಿಸೀವ್ಡ್ ಬೈ ಕರ್ತಾ. ಕರ್ತಾ ಅಂದ್ರೂ ಇಂಡಿವಿಜುವಲ್ ಆಗಿಬಿಟ್ಟು ತೊಗೊಳಕ್ಕೆ ಹೋಗಬೇಡಿ. ಕರ್ತನೂ ಕೂಡ ನಾಟ್ ಅಪ್ಲಿಕೇಬಲ್ ಆಯಿತು ಅಲ್ವಾ. ಓಕೆ ಫೈನ್. ನೆಕ್ಸ್ಟ್ ಬರೋಣ, ರೆಂಟ್ ಫ್ರಮ್ ಲೆಟ್ಔಟ್ ಪ್ರಾಪರ್ಟಿ. ರೆಂಟ್ ಫ್ರಮ್ ಲೆಟ್ಔಟ್ ಪ್ರಾಪರ್ಟಿ ಅಂತ ಹೇಳಿದರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡು, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಲ್ವಾ. ಓಕೆ, ನೆಕ್ಸ್ಟ್ ಆ್ಯನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ ಆಫ್ ದಿ ಜಾಯಿಂಟ್ ಲೈಫ್ ಫ್ಯಾಮಿಲಿ ಹೌಸ್. ನೋಡಿ, ಜಾಯಿಂಟ್ ಫ್ಯಾಮಿಲಿ ಹೌಸ್ ಅಂದರೆ ತಾನು ಸ್ವಂತಕ್ಕೆ ಬಳಕೆ ಮಾಡ್ತಕ್ಕಂಥದ್ದು, ಇದನ್ನು ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡಿ, ಇದು ಬರಲ್ಲ ಇದು, ಹೌದಲ್ವಾ. ಆ್ಯನ್ಯುವಲ್ ಮುನ್ಸಿಪಲ್ ಲೆಟ್ಔಟ್ ಪ್ರಾಪರ್ಟಿದು ಮಾತ್ರ ಕನ್ಸಿಡರ್ ಮಾಡಿ, ಜಾಯಿಂಟ್ ಫ್ಯಾಮಿಲಿ ಹೌಸ್ದು ತಗೊಳ್ಳೋಂಗಿಲ್ಲ. ಸೊ ಇದು ಇಗ್ನೋರ್ ಮಾಡ್ತಾ ಇದ್ದೀರಾ, ಹೌದಲ್ವಾ. ಸೊ ಇದೇನಿದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇದು ಕೂಡ ಇನ್ಕಮ್ ಫ್ರಮ್ ಎರಡನೇದು, ಇದು ಕೂಡ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇಲ್ಲಿ ಬರೀಲಿಕ್ಕೆ ಆಗ್ತಾಯಿಲ್ಲ, ವೇರಿಯೇಷನ್ ಆಗ್ತಾಯಿದೆ. ಆ್ಯನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ ಆಫ್ ದ ಜಾಯಿಂಟ್ ಫ್ಯಾಮಿಲಿ ಹೌಸನ್ನು ತೊಗೊಳಂಗಿಲ್ಲ, ಬಿಟ್ಟಾಕ್ರಿ. ಲೆಟ್ಔಟ್ ಪ್ರಾಪರ್ಟಿ ಮಾತ್ರ. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ದ ಜಾಯಿಂಟ್ ಫ್ಯಾಮಿಲಿ ಹೌಸಸ್. ಇದೊಂದು ತಗೊಳ್ಳೇಬೇಕು, ಇದನ್ನು ಮೈನಸ್ ಮಾಡಿ. ಜಾಯಿಂಟ್ ಫ್ಯಾಮಿಲಿ ಹೌಸಲ್ಲಿ ಬೇರೆ ಏನೂ ಕೂಡ ತಗೊಳ್ಳಲ್ಲ ಜಾಯಿಂಟ್ ಫ್ಯಾಮಿಲಿ ಹೌಸ್ದು. ಆದರೆ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಅಂತ ಬಂದಿದ್ದರೆ ಅದನ್ನೊಂದು ತಗೊಳ್ಳೇಬೇಕು, ಅದನ್ನು ಮೈನಸ್ ಮಾಡ್ಕೊಳ್ಬೇಕು. ನಾನು ಹೇಳ್ತೀನಿ ಹೆಂಗೆ ಮೈನಸ್ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತೀನಿ. ಓಕೆ, ನೆಕ್ಸ್ಟು ವರದಿ ಮಾಡ್ತೀರಾ. ನೆಕ್ಸ್ಟು ಮುನ್ಸಿಪಲ್ ಟ್ಯಾಕ್ಸಸ್ ಪೇಯ್ಡ್ ಇನ್ ರೆಸ್ಪೆಕ್ಟ್ ಆಫ್ ಜಾಯಿಂಟ್ ಫ್ಯಾಮಿಲಿ ಹೌಸ್. ನಾನು ಹೇಳಿದೆ ಜಾಯಿಂಟ್ ಫ್ಯಾಮಿಲಿ ಹೌಸ್ದು ಏನು ತೊಗೊಳಂಗಿಲ್ಲ. ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್ ಅಂತ ಇದ್ದರೆ ಅದೊಂದು ಮಾತ್ರ ಮೈನಸ್ ಮಾಡ್ಕೊಳ್ಬೇಕು. ನಾನು ಹೇಳ್ತೀನಿ ಹೆಂಗೆ ತಗೊಳ್ಳೋದು. ಇಂಟ್ರೆಸ್ಟ್ ಅಂತ ಹೇಳಿದೆ, ಇಂಟ್ರೆಸ್ಟ್ ಅಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಗೊತ್ತಿದೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫ್ರಮ್ ಟ್ರಾನ್ಸ್ಫರ್ ಆಫ್ ದ ಬಿಲ್ಡಿಂಗ್ ಅಂತ ಇದೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಂತ ಹೇಳಿದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಹೋಗುತ್ತೆ. ಪ್ರಾಫಿಟ್ ಫ್ರಮ್ AOP. ಸೊ ಅಲ್ಲಿ ಅಸೋಸಿಯೇಷನ್ ಆಫ್ ಪರ್ಸನ್ ಅಂತೇಳಿ 1/4 ಶೇರ್ ಏನಿದ್ರು ತೊಗೊಳಕ್ಕೆ ಹೋಗಬೇಡಿ. ಇದನ್ನು AOP ಬರಲ್ಲ, ಕಂಪ್ನಿ ಬರಲ್ಲ, HUF ಮಾತ್ರ ಬರೋಂಥದ್ದು. ಡಿವಿಡೆಂಡ್ ಫ್ರಮ್ ಕಂಪ್ನೀಸ್ ಗ್ರಾಸ್ ಕೊಟ್ಟಿದ್ದಾರೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ನೆಕ್ಸ್ಟು ಡೊನೇಷನ್ ಟು NDF ಅಂತೇಳಿದೆ. ಇದು ಡೊನೇಷನ್ ಅಂದರೆ ATG ಅಂಡರಲ್ಲಿ ಡಿಡಕ್ಷನ್ ಆಗೋಂಥದ್ದು. ನೆಕ್ಸ್ಟು ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್ ATD ಅಂಡರಲ್ಲಿ ಏನಾಗುತ್ತೆ, ಡಿಡಕ್ಷನ್ಗೆ ಒಳಗಾಗುತ್ತೆ. ಪ್ರೀಮಿಯಮ್ ಅಂತ ಹೇಳಿದೆ, LIC ಪ್ರೀಮಿಯಮ್ ಅಂದರೆ ATC ಒಳಗಡೆ ಹೋಗುತ್ತೆ. ಸೊ ಇಷ್ಟು ಐಟಮ್ಸ್ ನಮಗೆ ಗೊತ್ತಿದೆ ಅಲ್ವಾ. ಈಗ 1 by 1 ನೋಡ್ತಾ ಹೋಗೋಣ. ನೋಡಿ, ಮೊದಲದು ಇನ್ಕಮ್ ಫ್ರಮ್ ಬಿಸ್ನೆಸ್ ನೋಡೋಣ. ಇಲ್ಲಿ ಸೊಲ್ಯೂಷನ್ನು ಕೂಡ ಮಾಡಿದೆ ನೋಡಿ. ಇನ್ಕಮ್ ಫ್ರಮ್ ಬಿಸ್ನೆಸ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಎಷ್ಟಿದೆ? ಒಂದೇ ಒಂದು ಐಟಮ್ ಇದೆ ಇನ್ಕಮ್ ಫ್ರಮ್ ಬಿಸ್ನೆಸ್ಸು. ಇನ್ಕಮ್ ಫ್ರಮ್ ಬಿಸ್ನೆಸ್ ಹಾಕಿದ್ದೀನಿ, 2,90,000 ಆಯಿತು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಲ್ವಾ. ನೆಕ್ಸ್ಟ್ ಏನು ತಗೊಳ್ಳೋಣ? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಯಾವ್ಯಾವುದು ಹೋಗುತ್ತೆ ಅಂದರೆ ಸ್ಯಾಲ್ರಿ ಅಂತ ಬರೋದಿಲ್ಲ. ಡೈರೆಕ್ಟರ್ಸ್ ಫೀಸ್ ರಿಸೀವ್ಡ್ ಬೈ ಕರ್ತಾ, ಅದು ಕೂಡ ಬರೋದಿಲ್ಲ. ಕರ್ತಾ ಅಂದರೆ ಇಂಡಿವಿಜುವಲ್ ಆಯಿತು. ರೆಂಟು ಇದು HPದಾಯಿತು, ಇದು ಕೂಡ HPದಾಯಿತು. ಆ್ಯನ್ಯುವಲ್ HP ಆಯಿತು. ಇಂಟ್ರೆಸ್ಟ್ ಇದೆಯಲ್ಲ, ಇಂಟ್ರೆಸ್ಟ್ ಎಷ್ಟಿದೆ? 5,000 ಇದೆ. ಒಂದು ಅದರ್ ಸೋರ್ಸು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿಗೆ ಹೋಗುತ್ತೆ, ಇಂಟ್ರೆಸ್ಟ್ ಒಂದಿದೆ. ಆಮೇಲೆ ಪ್ರಾಫಿಟ್ ಫ್ರಮ್ AOP ಬರಲ್ಲ ಅಂತ ಹೇಳೋದು. ಡಿವಿಡೆಂಡ್ ಫ್ರಮ್ ಕಂಪನೀಸ್ ಇವೆರಡಿದೆ, ಇಂಟ್ರೆಸ್ಟ್ ಮತ್ತು
ಡಿವಿಡೆಂಡ್ ಫ್ರಮ್ ಕಂಪನೀಸ್ ಅವೆರಡನ್ನು ಮಾತ್ರ ತೊಗೊಳಿದ್ರೆ ಇಂಟ್ರೆಸ್ಟ್ 5,000 ಇದೆ, ಡಿವಿಡೆಂಡ್ ಅದು 10,000 ಇದೆ, ಎರಡು ಸೇರಿ 15,000. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ 10,000, ಇನ್ಕಮ್ ಫ್ರಮ್ ಬಿಸ್ನೆಸ್ 2,90,000. ನೆಕ್ಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇದು ಏನು ಹೇಳಿದ್ದಾರೆ ನೋಡೋಣ. ನೋಡಿ ಇಲ್ಲಿ ಏನು ಹೇಳಿದ್ದಾರೆ, ರೆಂಟ್ ಫ್ರಮ್ ಲೆಟ್ಔಟ್ ಪ್ರಾಪರ್ಟಿ 20,000 ಹೇಳಿದ್ದಾರೆ. ನೋಡಿ 1 2 3 4 ಎಸ್ 1 2 3 4 ಎಸ್. ಇನ್ಕಮ್ ಫ್ರಮ್ ರೆಂಟ್ ಫ್ರಮ್ ಲೆಟ್ಔಟ್ ಪ್ರಾಪರ್ಟಿ 20,000 ಇದೆ, ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ 1,000 ಇದೆ ಅಲ್ವಾ. ನೋಡಿ ಇಲ್ಲಿ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ 20,000 ಮೈನಸ್ ಮುನ್ಸಿಪಲ್ ಟ್ಯಾಕ್ಸ್ 1,000. ಸೊ ಮೈನಸ್ ಮಾಡಿದಾಗ ಆ್ಯನ್ಯುವಲ್ ವ್ಯಾಲ್ಯೂ ಸಿಕ್ತು 19,000. ಆ 19,000ಅಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಎಷ್ಟು ಈ 19,000 ಮೇಲೆ 30% ಆನ್ ಆ್ಯನ್ಯುವಲ್ ವ್ಯಾಲ್ಯೂ. 19,000 ಇಂಟು 30/100 ಮಾಡಿದಾಗ ಅಥವಾ 30% ಮಾಡಿದಾಗ 5,700 ಬರ್ತದೆ. ನಿಮಗೆ ಗೊತ್ತಿದೆ 19,000ಅಲ್ಲಿ 5,700 ಮೈನಸ್ ಮಾಡಿದ್ರೆ 13,300 ಬಂತು ಅಲ್ವಾ. ಮತ್ತು ಲೆಸ್ ನೋಡಿ ಇದು ಒಂದು ಎಕ್ಸ್ಟ್ರಾ ಬಂದಿದೆ. ನಾನು ಮೊದಲೇ ಹೇಳಿದ್ದೆ ನೋಡಿ, ಜಾಯಿಂಟ್ ಫ್ಯಾಮಿಲಿ ಹೌಸ್ ಏನೇ ಬಂದರೂ ತೊಗೊಳಂಗಿಲ್ಲ. ಆದರೆ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ದ ಜಾಯಿಂಟ್ ಫ್ಯಾಮಿಲಿ ಹೌಸ್ ಅಂತ ಬಂದರೆ ಅದು ಒಂದನ್ನು ಬಂದಿರೋ ವ್ಯಾಲ್ಯೂನಲ್ಲಿ ಮೈನಸ್ ಮಾಡ್ಕೊಳ್ಳಿ, ಅದು ಒಂದನ್ನು ಓಕೆನಾ. ಲೆಸ್ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ 13,300ಅಲ್ಲಿ ಇದು ಒಂದು ಲೋನ್ ಕೊಟ್ಟಿದ್ದರೆ ಮಾತ್ರ, ಅದು ಜಾಯಿಂಟ್ ಫ್ಯಾಮಿಲಿ ಹೌಸ್ ಆಗಿರ್ಬೋದು, ಲೆಟ್ಔಟ್ ಪ್ರಾಪರ್ಟಿದು ಆದರೂ ಆಗಿರ್ಬೋದು, ಇಂಟ್ರೆಸ್ಟ್ ಆನ್ ಲೋನು ಅದು ಒಂದು ಬಂದಿದ್ದರೆ ಮೈನಸ್ ಮಾಡಿ. 13,300ಅಲ್ಲಿ 20,000 ಮೈನಸ್ ಮಾಡಿದರೆ ಮೈನಸ್ 6,700 ಅಂದರೆ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಯಿತು. ಸೊ ಮೈನಸ್ ವ್ಯಾಲ್ಯೂನೇ ಹಾಕ್ರಿ, ಮುಗಿತ್ತಲ್ಲ. ನೆಕ್ಸ್ಟ್ ಕ್ಯಾಪಿಟಲ್ ಗೇನು. ನೆಕ್ಸ್ಟ್ ನೋಡಿ ಕ್ಯಾಪಿಟಲ್ ಗೇನ್. ಇಲ್ಲಿ ಕ್ಯಾಪಿಟಲ್ ಗೇನ್ ಒಂದೇ ಐಟಮ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ನೋಡಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫ್ರಮ್ ಟ್ರಾನ್ಸ್ಫರ್ ಆಫ್ ಬಿಲ್ಡಿಂಗ್ 10,000 ಕೊಟ್ಟಿದ್ದಾರೆ ಅದಲ್ವಾ. ಅದೊಂದನ್ನು ತೊಗೊಂಡಿದ್ದೀನಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫ್ರಮ್ ಟ್ರಾನ್ಸ್ಫರ್ ಆಫ್ ಬಿಲ್ಡಿಂಗ್ 10,000. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ, ಅಲ್ಲಿಗೆ 10,000 ಹೊರಗಡೆಗೆ ಹಾಕಿದ್ದೀನಿ. ಮತ್ತೇನೋ ಇನ್ಕಮ್ ಇದೀನಾ, ಎಲ್ಲ ಇನ್ಕಮನ್ನು ಕೂಡ ತೊಗೊಂಡಿದ್ದೀನಿ. ನೆಗ್ಲೆಕ್ಟ್ ಮಾಡೋಂಥದ್ದು ನೆಗ್ಲೆಕ್ಟ್ ಕೂಡ ಮಾಡಿದ್ದೀನಿ ಅಲ್ವಾ. ಈಗ ಏನು ಮಾಡಬೇಕು, ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ದ ಯಾವುದು HUF ನೋಡೋದಾದರೆ 2,90,000 ಪ್ಲಸ್ 15,000 ಪ್ಲಸ್ 10,000 ಮೈನಸ್ 6,700 ಮೈನಸ್ ಇದೆ, ಮೈನಸ್ ಮಾಡೋಣ. ಆವಾಗ ಗ್ರಾಸ್ ಟೋಟಲ್ ಇನ್ಕಮ್ 3,08,300 ಬಂತು. 3,08,300 ಬಂದಿದೆ. ಈಗ ಡಿಡಕ್ಷನ್ಸ್ ಎಷ್ಟಿದ್ದಾವೆ ನೋಡಿ. NDF ಇದೆ, ಒಂದು ಮೆಡಿಕಲ್ ಇನ್ಶೂರೆನ್ಸ್ ಇದೆ, ATG ಇದೆ, ಮೆಡಿಕಲ್ ಇನ್ಶೂರೆನ್ಸ್, ಮೆಡಿಕಲ್ DD ಡಾಕ್ಟರ್ ಅದೆಷ್ಟಿದೆ 6% ಇದೆ. ಪ್ರೀಮಿಯಮ್ ಎಷ್ಟಿದೆ 19,000 ಇದೆ. LIC ಈ ಮೂರನ್ನು ಮೈನಸ್ ಮಾಡಬೇಕಾಗುತ್ತೆ ನೋಡಿ. ATG ಡೊನೇಷನ್ ಟು NDF 5,000 100% ಇದೆ, 100% ಹಾಕೋಂಥದ್ದು. ನೆಕ್ಸ್ಟ್ ATG ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮು ಎಷ್ಟಿದೆ ಅಷ್ಟೇ ಹಾಕ್ಬೇಕಲ್ವಾ, ಹಾಕಿದ್ದೀನಿ. LIC ಇದೆ, LIC ATC ಅಂಡ್ರಲ್ಲಿ ಎಷ್ಟು ಕೊಟ್ಟಿದ್ದಾರೆ 19,000 ಕೊಟ್ಟಿದ್ದಾರೆ, 19,000 ಕೊಟ್ಟಿದ್ದಾರೆ ನೋಡಿ. ಡೊನೇಷನ್ನು NDF ಮತ್ತು ನ್ಯಾಷನಲ್ ಅಂತ ಬಂದರೆ 100%, ಇನ್ನು ಉಳಿದು ಯಾವುದಕ್ಕೆ ಡೊನೇಷನ್ ಮಾಡಿದ್ರು 50%. ಈ ಮೆಡಿಕಲ್ ಇನ್ಶೂರೆನ್ಸು LIP ಇವು ಎಷ್ಟಿದನೋ ಅಷ್ಟೇ ಹಾಕ್ತೀರಾ ಅಲ್ಲ. ಡೊನೇಷನ್ನು ಎಷ್ಟಾಗುತ್ತೆ 3 ಸೇರಿ 30,000 ಆಗುತ್ತೆ. ಗ್ರಾಸ್ ಟೋಟಲ್ ಇನ್ಕಮ್ 3,08,300ಅಲ್ಲಿ 30,000 ಮೈನಸ್ ಮಾಡಿದ್ರೆ ನಮಗೆ 2,78,300 ಬಂತು. ದಿಸ್ ಇಸ್ ದ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಆಯಿತು. ಸೊ ಈಗ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ. ಈಗ ಟ್ಯಾಕ್ಸ್ ಲಯಬಿಲಿಟಿಯನ್ನು ಮಾಡ್ತಾ ಹೋಗೋಣ ಬನ್ನಿ. ಭಾಳ ಸಿಂಪಲ್ ಆಗಿದೆ ಟ್ಯಾಕ್ಸ್ ಲಯಬಿಲಿಟಿ. ನಿಮಗೆ ಮೊದಲೇ ಹೇಳಿದ್ದೆ ಶೆಡ್ಯೂಲ್ಸು ಹೌದಲ್ವಾ, ಮೀನ್ಸ್ ಸ್ಲ್ಯಾಬ್ ಹೇಳಿದ್ದೆ, ಅದ್ರ ಪ್ರಕಾರ ಹಂಚ್ತಾ ಹೋಗೋಣ ಅಲ್ವಾ. ಈಗ ಟ್ಯಾಕ್ಸ್ ಲಯಬಿಲಿಟಿ. ಈಗ ಫಸ್ಟ್ ಏನು ಮಾಡಬೇಕಾಗಿದೆ, ನಮ್ಮ ಹತ್ರ ಅಮೌಂಟ್ ಎಷ್ಟಿದೆ 2,78,300 ಟ್ಯಾಕ್ಸಬಲ್ ಇನ್ಕಮ್ ಇದೆ. ಅದರಲ್ಲಿ ಫಸ್ಟ್ ನಾವು LTCG ಮೇಲೆ ಹಾಕ್ಕೊಳ್ಬೇಕು, ಆಮೇಲೆ ಲಾಟ್ರಿ ಮೇಲೆ ಹಾಕ್ಕೊಳ್ಬೇಕು, ಉಳಿದುದನ್ನೆಲ್ಲ ಈ ಸ್ಲ್ಯಾಬಿಗೆ ಒಳಪಡಿಸ್ಬೇಕು ಅಲ್ವಾ. 2,78,300ಅಲ್ಲಿ ಟ್ಯಾಕ್ಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆನಾ ಅಂತ ನೋಡೋಣ. ಹೌದು 10,000 ಇದೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು 10,000, ಅದ್ರ ಮೇಲೆ 20% ಫಿಕ್ಸು ಅದಲ್ವಾ. ಅದನ್ನು ಇಲ್ಲಿ ಬ್ರಾಕೆಟಲ್ಲಿ ಹೇಳ್ತೀನಿ. 10,000 ಇದೆ, 10,000 ಇಂಟು 20% ಅಥವಾ 20/100 ಯಾವುದಾದ್ರೂ ಹಾಕ್ಕೊಳ್ಳಿ ಅಲ್ವಾ. 10,000 ಇಂಟು 20/100 ಅಂದರೆ 2,000 ರೂಪಾಯಿ ಟ್ಯಾಕ್ಸ್ ಆಯ್ತು ಅಲ್ಲಿ ಅಲ್ವಾ. ಸೊ 2,000 ರೂಪಾಯಿ ಆಯಿತು ನೋಡಿ. ಈಸ್ ಈಕ್ವಲ್ ಟು 10,000 ಇಂಟು 20/100 2,000 ರೂಪಾಯಿ ಆಯಿತು. ನೆಕ್ಸ್ಟ್ ಲಾಟ್ರಿ ಇನ್ಕಮ್. ಸೊ ಲಾಟ್ರಿ ಇನ್ಕಮ್ 30%. ಲಾಟ್ರಿ ಇನ್ಕಮ್ ಇದೆನಾ ಅಂತ ನೋಡೋಣ. ಎಸ್, ನಾವಿಲ್ಲಿ ನೋಡ್ತಾ ಹೋಗೋಣಂತೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಸಿಗುತ್ತೆ ನಮಗೆ, ಲಾಟ್ರಿ ಇನ್ಕಮ್ ಇಲ್ಲ ಅಲ್ವಾ. ಓಕೆ, ಲಾಟ್ರಿ ಇನ್ಕಮ್ ಏನು ಇಲ್ಲ, ನಿಲ್ ಅಂತ ಹಾಕ್ತೀನಿ. ಹಾಕ್ಲಿಲ್ದ್ರೂ ನಡೀತತ್ತಿದು. ಓಕೆ ಹಾಕೋಣ. 25 ನಿಲ್ ಆಯಿತು. ಈಗ ಟ್ಯಾಕ್ಸ್ ಆ್ಯಂಡ್ ರಿಮೈನಿಂಗ್ ಇನ್ಕಮ್ ನಮ್ಮ ಹತ್ರ ಎಷ್ಟಿತ್ತು ಆ್ಯಕ್ಚುಲಿ ಅಮೌಂಟು 2,78,300 ಇತ್ತು ಹೌದಲ್ವಾ. ಬ್ರಾಕೆಟಲ್ಲಿ 2,78,300 ನಮ್ಮ ಹತ್ರ ಅಮೌಂಟ್ ಇತ್ತು. ಏನದು ಟ್ಯಾಕ್ಸಬಲ್ ಇನ್ಕಮ್. ಅದರಲ್ಲಿ 10,000 ಆಲ್ರೆಡಿ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದೀವಿ, ಮೈನಸ್ 10,000 ಅಲ್ವಾ.
ಮೈನಸ್ 10,000. ಹಾಗಾದರೆ ನಮ್ಮ ಹತ್ರ ಇನ್ನು ಎಷ್ಟು ಉಳಿತು? 2,68,300 ಉಳಿತು ಅಲ್ವಾ? 2,68,300 ಉಳಿತು. ಇದ್ರ ಮೇಲೆ ಈಗ ಹಾಕಬೇಕು ಅಪ್ ಟು 2. ಈಗ 2,68,300 ಅಂದರೆ ಅಪ್ ಟು 2,50,000 ತನಕ ನಿಲ್ಲು. ನೆಕ್ಸ್ಟು ಇರೋದು ಇನ್ನೊಂದೇ ಸ್ಲ್ಯಾಬಿಗೆ ಬರೋ 2,50,000ಇಂದ ಇಲ್ಲಿರೋದು ಮ್ಯಾಕ್ಸಿಮಮ್ ಎಷ್ಟಿದೆ? 2,68,300 ಇದೆ. 2,68,300 ಇದೆ. ನಮ್ಮ ಸ್ಲ್ಯಾಬ್ ಪ್ರಕಾರ 2,50,000 to 5,00,000 ತನಕ ಹಾಕ್ಬೇಕು. ಬಟ್ 5,00,000 ಇಲ್ಲ ನಮ್ಮ ಹತ್ರ. ಬಟ್ 2,50,000 ಮೇಲೆ ನಮ್ಮ ಹತ್ರ ಇರೋಂಥದ್ದು 2,68,300 ಇದೆ ಅಲ್ವಾ? ಹಾಗಾದರೆ ನಮ್ಮ ಹತ್ರ 2,50,000 ಮೇಲೆ ಎಷ್ಟಿದೆ ಅಲ್ಲಿ ಅಂದರೆ ಈ 2,68,300ಅಲ್ಲಿ 2,50,000 ಮೈನಸ್ ಮಾಡೋಣ. ಸೊ ಆವಾಗ ಒಂದು ವ್ಯಾಲ್ಯೂ ಉಳಿತದೆ ನಮಗೆ. ಆ ವ್ಯಾಲ್ಯೂ ಅಂದರೆ ಎಷ್ಟಿದೆ? 18,300 ಇದೆ ಅಲ್ವಾ? 18,300 ಇದೆ. ಬ್ರಾಕೆಟಲ್ಲಿ ಹಾಕ್ತೀನಿ. 18,300 ಇಂಟು ಎಷ್ಟು ಪರ್ಸೆಂಟ್ ಮಾಡಬೇಕು ಇದಕ್ಕೆ? ನಾವು ಸ್ಲ್ಯಾಬ್ ನೋಡಿದ್ವಿ, ಆ ಸ್ಲ್ಯಾಬ್ ಪ್ರಕಾರ ನೋಡ್ತಾ ಹೋಗೋಣ. ಓಕೆನಾ? ಫಸ್ಟ್ ಇದರಲ್ಲಿ ಸ್ಲ್ಯಾಬ್ ಹೇಳಿದ್ದೆ ನೋಡಿ. ಎಸ್ ನೋಡಿ, ಇಲ್ಲಿ ಅಪ್ ಟು 2,50,000 ತನಕ ನಿಲ್ಲು. 2,50,000 to 5,00,000 ತನಕ 5%, 5 to 10 20%. ಇದನ್ನಾದರೂ ಹೋಗ್ಬೋದು, ಇದನ್ನಾದರೂ ಹೋಗ್ಬೋದು. ಯಾವ್ದು ಹೋಗೋಣ? ಯಾವುದಾದ್ರೂ ಹೋಗ್ಬೋದು. ನಾನು ಈಗ ಇದನ್ನು ಹೇಳಿರ್ತೀನಿ. ಓಕೆನಾ? ಫೈನ್, 5%. ಓಕೆ, ಈಗ ಇಲ್ಲಿ 5% ಅಪ್ಲೈ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡಿ. ಓಕೆ, ಇಂಟು 5% ಅಪ್ಲೈ ಮಾಡ್ತಾ ಇದ್ದೀನಿ. ಇದು ನಿಲ್ಲಾಯಿತು. ಎಸ್, ಇಲ್ಲಿ 8 = 18,300 ಇಂಟು ಎಷ್ಟು? 5% ಅಲ್ವಾ? 5% ಅಂದರೆ 915 ರೂಪಾಯಿ ಆಯಿತು. 915 ರೂಪಾಯಿ ಆಯಿತು. ಹಾಗಾದರೆ ಟೋಟಲ್ ಟ್ಯಾಕ್ಸ್ ಎಷ್ಟಾಯಿತು? ಇವೆರಡನ್ನು ಟೋಟಲ್ ಮಾಡೋಣ. ಈ 2,000 ಪ್ಲಸ್ 915 2,915 ರೂಪಾಯಿ ಆಯಿತು. 2,915 ರೂಪಾಯಿ. ಅದ್ರ ಮೇಲೆ ಸರ್ಚಾರ್ಜ್ ಹಾಕೋಕ್ಕೆ ಬರಲ್ಲ ಈಗ ಅಲ್ವಾ? ಸರ್ಚಾರ್ಜ್ ಹಾಕೋಕ್ಕೆ ಬರಲ್ಲ. ಯಾಕೆ ಬರಲ್ಲ ಅಂತ ನಿಮಗೆ ಗೊತ್ತು. ಸರ್ಚಾರ್ಜು ಅಂದರೆ ಇಲ್ಲಿ ಆ್ಯನ್ಯುವಲ್ ಇನ್ಕಮು 50 ಲಕ್ಷಕ್ಕಿಂತ ಮೇಲೆ 1 ಕೋಟಿ ಒಳಗಿತ್ತಂದರೆ 10%, 1 ಕೋಟಿ ಮೇಲೆ ಇತ್ತಂದರೆ 15% ಹಾಕೋದು. ಅಷ್ಟಿಲ್ಲ ನಮ್ಮ ಹತ್ರ. ಸೊ 2,915 ಆಯಿತು. ಸರ್ಚಾರ್ಜ್ ಹಾಕೋಕ್ಕೆ ಬರಲ್ಲ. ಸೊ ಇಲ್ಲಿ 2,915 ರೂಪಾಯಿ ಹಾಗೆ ಉಳಿತು ಅಲ್ವಾ? ಹಾಗಾದರೆ ಇದ್ರ ಮೇಲೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ 4% ಹಾಕಲೇಬೇಕು. ನಿಮಗೆ ಗೊತ್ತಿದೆ. 2,915 ಏನಿದೆನೋ ಇಂಟು ಅದ್ರ ಮೇಲೆ ಮರಿಲ್ದಂಗೆ ಅದ್ರ ಮೇಲೆ ಇಂಟು ಎಷ್ಟು ಪರ್ಸೆಂಟು? 4% ಅಪ್ಲೈ ಮಾಡ್ತೀರ ಹೆಲ್ತ್ ಆ್ಯಂಡ್ ಎಜುಕೇಷನ್. ಮಧ್ಯಾಹ್ನ ಬಿಸಿ ಊಟ ಮಾಡ್ತೀರಲ್ಲ ಮಕ್ಕಳೆಲ್ಲ, ಆ ಬಿಸಿ ಊಟದ ಯೋಜನೆಗೆ ಹೋಗೋವಂಥದ್ದು ಇದು 4%. ಓಕೆ, = 2,915 ಇಂಟು ಎಷ್ಟು? 4% ಮಾಡಿದಾಗ 116 ರೂಪಾಯಿ ಆಗುತ್ತೆ. ಅಂದರೆ = 2,915 ಪ್ಲಸ್ 111.6. ಅವೆರಡನ್ನು ಕೂಡ ಪ್ಲಸ್ ಮಾಡೋಣ. ಎಷ್ಟು? 3,031. ನಿಮಗೆ ಇನ್ನೊಂದು ಗೊತ್ತಿರಲಿ, 288B ಅಂತ ಬರ್ತದೆ ಸೆಕ್ಷನ್ನು. ಆ ಸೆಕ್ಷನ್ ಪ್ರಕಾರ ನಾವು ಇದನ್ನೇನು ಮಾಡೋದು? ರೌಂಡ್ ಆಫ್ ಮಾಡ್ಬೋದು. ಅದನ್ನೊಂದು ಹೇಳಿರ್ತೀನಿ. ಅವಶ್ಯಕತೆ ಬಿದ್ದಾಗ ನೀವು ಬೇಕಾದ್ರೆ ರೌಂಡ್ ಆಫ್ ಮಾಡ್ಕೊಳ್ಬೋದು. ರೌಂಡ್ ಆಫ್ ಎಸ್ ನೋಡಿ, ಈ ರೀತಿ ಬರ್ಕೊಳ್ಬೇಕು ನೋಡಿ. ಟ್ಯಾಕ್ಸ್ ಲಯಬಿಲಿಟಿ 3,031 ರೂಪಾಯಿ 60 ಆಯಿತು ಅಲ್ವಾ? ನೋಡಿ, ಟ್ಯಾಕ್ಸ್ ಲಯಬಿಲಿಟಿ ರೌಂಡೆಡ್ ಆಫ್ ಅಂಡರ್ ಸೆಕ್ಷನ್ 288B ರೌಂಡ್ ಆಫ್ ಮಾಡ್ಬೋದು. 5 ರೂಪಾಯಿ ತನಕ ನೀವು ರೌಂಡ್ ಆಫ್ ಮಾಡ್ಬೋದು. 3,030 ಇದೆ ಅಂತಂದರೆ 3,031.6 ಇದೆ ಅಂತಂದರೆ ರೌಂಡ್ ಆಫ್ ನಿಯರೆಸ್ಟ್ ವ್ಯಾಲ್ಯೂ ಎಷ್ಟಕ್ಕೆ ಮಾಡ್ಬೋದು? 5 ರೂಪಾಯಿ ಡಿಫ್ರೆನ್ಸಲ್ಲಿ ಅಂದರೆ 3,030 ರೂಪಾಯಿ ಮಾಡ್ಬೋದು ಅಲ್ವಾ? 3,030 ರೂಪಾಯಿ ನೀವು ಏನು ಮಾಡ್ಬೋದು? ರೌಂಡ್ ಆಫ್ ಮಾಡಬಹುದು ಅಂಥೇಳಿ. ಸೊ ಇದು ಹಾಕ್ಲೇಬೇಕಂತ ಏನಿಲ್ಲ. ಸೊ ಹಾಕಿದರೆ ಗುಡ್, ಹೌದಲ್ವಾ? ನೀವು ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡಿದ್ದಾರಂತ. ವ್ಯಾಲ್ಯೂಟರ್ಸ್ಗೆ ಬೇರೆ ಪ್ರಾಬ್ಲಮ್ ಇದೆ, ಸ್ವಲ್ಪ ವ್ಯತ್ಯಾಸ ಮಾಡಿದರೆ ಸೊ ಏನು ಮಾಡ್ತಾರೆ, ನಿಮಗೆ ಅಂಕಗಳನ್ನು ಆದಷ್ಟು ಕಡಿತ ಮಾಡೋದು ಪ್ರಮಾಣ ಕಡಿಮೆ ಆಗ್ಬೋದೇನೋ ಅಂತ. ಎಸ್, ಇಷ್ಟು ಗೊತ್ತಾಯ್ತಲ್ಲ? ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ಬೇಕಾದ್ರೆ ತೊಗೊಳ್ಳಿ, ಪ್ರಾಬ್ಲಮ್ ತೊಗೊಳ್ಳಿ. ಎಸ್, ಇದನ್ನ ತೊಗೊಳ್ಳಿ ಆಯ್ತಲ್ವಾ? ನೆಕ್ಸ್ಟು 1, ಎಸ್ 2, 3, 4. ಓಕೆ, ಇದು ಕ್ವಶನ್ ಪೇಪರ್ ಪ್ರಾಬ್ಲಮ್. ಇದೇ ಥರ ನೀವು ಸಾಲ್ವ್ ಮಾಡ್ತಾ ಹೋಗ್ರಿ. ನಿನ್ನೆ ಪ್ರಾಬ್ಲಮ್ ಮಾಡಲಿಕ್ಕೆ ಆಗಲಿಲ್ಲ. ದಯವಿಟ್ಟು ನಿಮಗೆ ಪ್ರಾಬ್ಲಮ್ಗಳು ಗೊತ್ತಾಗಿಲ್ಲ ಅಂತಂದರೆ ನೀವು ಕಾಮೆಂಟ್ ಮಾಡಬಹುದು.
ಎಷ್ಟು ಎಕ್ಸಾಮಿನೇಷನ್ ಹತ್ತಿರ ಆಗಿರೋದ್ರಿಂದ ನನಗೂ ಭಾಳ ಒತ್ತಡ ಇರೋದ್ರಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವೀಡಿಯೋ ಮಾಡಿ ನಿಮಗೆ ಕಳಿಸ್ಕೊಡೋಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೇರೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ನಾನು ಒಬ್ಬಕ್ಕೆ ಭಾರಿ ಮಾರ್ಕ್ಸ್ ತಗೋಬೇಕು, ಆಕೆ ಭಾಳ ಮಾರ್ಕ್ಸ್ ತಗೋಬಾರ್ದು, ಆಕೆಗೆ ಹಂಗಾಗಬೇಕು, ಮನೋಧೋರಣೆಗಳನ್ನು ಬಿಟ್ಟು ದಯವಿಟ್ಟು ಎಲ್ಲರೂ ಬೆಳೆಯೋಣ. ಓಕೆನಾ? ನೋಡಿ, ನಾನು ಟ್ಯೂಷನ್ ಮಾಡಬೇಕು, ನೀವು ನನ್ನ ಟ್ಯೂಷನ್ಗೆ ಬರಬೇಕು ಅಂತೇಳ್ಬಿಟ್ಟು ನಾನು ವಿಡಿಯೋ ಮಾಡದೇ ಬಿಟ್ಟಿದ್ದರೆ ಜ್ಞಾನ ಪ್ರಸಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಜ್ಞಾನ ಎಲ್ಲ ಕಡೆಗೆ ಹರಡಲಿ, ಎಲ್ಲರಿಗೂ ಕೂಡ ಗೊತ್ತಾಗಲಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.